ನಾನು ಆಗ್ತಾನೆ ಹೇಳಿದಾಗೆ ಅತ್ತ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಇತ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರುಗಳ ನಡುವೆ ವಾಗ್ಯುದ್ಧ ಕೂಡ ತಾರಕಕ್ಕೇರಿದೆ. ವಕ್ಫ್ ಮಸೂದೆಯನ್ನ ಬಿಜೆಪಿ ಸ್ವಾಗತಿಸ್ತಾ ಇದ್ರೆ ಕಾಂಗ್ರೆಸ್ ಟೀಕಿಸ್ತಾ ಇದೆ. I rise to move the motion for consideration of the Waqf Amendment Bill 2025. बहस का स्तर को गिराने से कोई फायदा नहीं है सर. ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ, ಗದ್ದಲ, ಗಲಾಟೆ ನಡೆದಿದೆ. ಕೇಂದ್ರ ಸರ್ಕಾರ ಹಾಗೂ ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳ ನಡುವೆ ಮಾತಿನ ಸಮರವೇ ಏರ್ಪಟ್ಟಿದೆ. ಇತ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಗ್ಯುದ್ಧ ನಡೀತಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸಿದರೆ ಬಿಜೆಪಿ ನಾಯಕರು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸ್ವಾಗತಿಸುತ್ತಾ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ವಕ್ಫ್ ಬಿಲ್ ಕುರಿತು ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸುತ್ತೇವೆ ಅಂದ್ರು. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ವರಿಷ್ಠರು ಏನ್ ಹೇಳಬೇಕು ಹೇಳಿದ್ದಾರೆ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ಯಾರ ಜೊತೆಗೂ ಮಾಡದೆ ಆರ್ಎಸ್ಎಸ್ ಮನವೊಲಿಕೆಗೆ ವಕ್ಫ್ ಬಿಲ್ ತರಲಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಎಲ್ಲರ ಮನಸ್ಸಿಗೂ ಕೂಡ ತೃಪ್ತಿಯಾಗುವಂಥ ಮಸೂದೆ ಅಲ್ಲ ಅದು ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಿರುದ್ಧವಾದಂಥ ಪ್ರತಿಕ್ರಿಯೆ ಆಗ್ತಾ ಇದೆ. ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಏನು ತಂದಿದ್ದೀರಾ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನೀವು ಪಾರ್ಲಿಮೆಂಟ್ನಲ್ಲಿ ತಂದಾಗ ಇದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ರೆಫರ್ ಆಯಿತು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವರು ಏನೋ ಒಂದು ಭಾಳ ದೊಡ್ಡ ಸಮೀಕ್ಷೆ ಮಾಡಿದಂಗೆ ಮಾಡಿದ್ರು ತೋರಿಕೆಗೆ. ವಕ್ಫ್ ಮಸೂದೆ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ನಿರೀಕ್ಷೆ ಮಾಡಿದಂತೆ ವಕ್ಫ್ ತಿದ್ದುಪಡಿ ಮಂಡನೆಯಾಗಿದೆ. ಬೆಂಬಲ ನೀಡಿದ ಎಲ್ಲರಿಗೂ ಅಭಿನಂದನೆಗಳು ಅಂದಿದ್ದಾರೆ. ಇನ್ನು ಎನ್ಡಿಎ ಸರ್ಕಾರ ಐತಿಹಾಸಿಕ ತೀರ್ಮಾನ ಮಾಡಿದೆ ಅಂತ ವಿಜಯೇಂದ್ರ ಹೇಳಿದ್ರೆ, ವಿಚಾರಣೆ ಇಲ್ಲದೆ ವಕ್ಫ್ ಆಸ್ತಿ ಎಂದು ಘೋಷಿಸಿಕೊಂಡಿದ್ರು. ಅದನ್ನ ನಿವಾರಣೆ ಮಾಡಿ ಹೊಸ ಮಸೂದೆ ತರಲಾಗಿದೆ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ನಾವೆಲ್ಲ ನಿರೀಕ್ಷೆ ಮಾಡಿದಂತೆಯೇ ವಕ್ಫ್ ಬಿಲ್ಲು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ. ಅದಕ್ಕೆ ಬೆಂಬಲ ಕೊಟ್ಟಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ನಿರೀಕ್ಷೆ ಮಾಡಿದ್ದು ಎಲ್ಲರ ಸಹಕಾರ ಸಿಗುತ್ತೆ ಅಂತ. ಅದರಂತೆ ಮೋದಿಯವರಿಗೆ ಎಲ್ಲರೂ ಕೈ ಬಲಪಡಿಸುವಂಥ ಕೆಲಸ ಮಾಡಿದ್ದಾರೆ. ಒಂದು ಐತಿಹಾಸಿಕ ತೀರ್ಮಾನವನ್ನ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ, ರೈತರ ಆಸ್ತಿಪಾಸ್ತಿಗಳನ್ನ ವಿಚಾರಣೆ ಇಲ್ಲದೆ ವಕ್ಫ್ ಆಸ್ತಿ ಅಂತೇಳಿ ಇಲ್ಲಿ ತನಕ ಘೋಷಣೆ ಮಾಡಲಿಕ್ಕೆ ಅವಕಾಶಗಳಿತ್ತು. ಅದನ್ನು ನಿವಾರಣೆ ಮಾಡಿ ಒಂದು ಹೊಸ ಮಸೂದೆಯನ್ನ ಇವತ್ತು ಕೇಂದ್ರ ಜಾರಿಗೆ ತಂದಿರುವಂಥದ್ದು ಬಹುಶಃ ಇಡೀ ರಾಜ್ಯದ ಜನ, ದೇಶದ ಜನ ಏನನ್ನ ಬಯಸ್ತಾ ಇದ್ರು ಅದಕ್ಕೊಂದು ಒಳ್ಳೆಯ ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಇನ್ನು ವಕ್ಫ್ ವಿಧೇಯಕ ಮಂಡನೆ ವಿಚಾರಕ್ಕೆ ಮಾತನಾಡಿದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ದೇಶದಲ್ಲಿ ಸಂವಿಧಾನ ದೊಡ್ಡದಾ, ವಕ್ಫ್ ದೊಡ್ಡದಾ? ಹೇಡಿಗಳಾದ್ರೆ ಸುಮ್ಮನಿರ್ತಾರೆ, ನಾವ್ಯಾರು ಹೇಡಿಗಳಲ್ಲ ಅಂದ್ರು. ಅಶ್ವಥ್ ನಾರಾಯಣ್ ಮಾತನಾಡಿ, ನಾವು ಸ್ವಾಗತ ಮಾಡುತ್ತೇವೆ ಅಂತ ಹೇಳಿದ್ರು. ದೇಶದಲ್ಲಿ ಸುಪ್ರೀಮು ವಕ್ಫ್ ಬೋರ್ಡೋ ಸಂವಿಧಾನನೋ? ಸಂವಿಧಾನವೇ ಸುಪ್ರೀಮು. ಸಂವಿಧಾನ ವಿರೋಧಿಯಾಗಿ ಸಂವಿಧಾನದಲ್ಲಿ ಇಲ್ಲದೇ ಇರುವಂಥ ಅಧಿಕಾರವನ್ನು ಮತೀಯ ಆಧಾರದಲ್ಲಿ ಕೊಡಲಿಕ್ಕೆ ಅವಕಾಶ ಇದೆಯಾ? ಇದನ್ನು ಸ್ವಾಗತಿಸ್ತೀವಿ. ವಕ್ಫ್ ಕಾಯ್ದೆಯನ್ನು ಏನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ಪಾರ್ಲಿಮೆಂಟಲ್ಲಿ ತರ್ತಿರೋದನ್ನು ಮುಕ್ತವಾಗಿ ಸ್ವಾಗತಿಸಿ, ನಿಜಕ್ಕೂ ಒಂದು ಸಂವಿಧಾನದ ಚೌಕಟ್ಟಲ್ಲಿ ಮತ್ತು ಒಂದು ಕಾನೂನಿನ ಚೌಕಟ್ಟಲ್ಲಿ ಕಾರ್ಯ ಮಾಡುವಂಥ ಈ ಕಾಯ್ದೆ ತರ್ತಿರುವಂಥದ್ದು ಒಳ್ಳೆ ಬೆಳವಣಿಗೆ. ಸಾಕಷ್ಟು ವಕ್ಫ್ ಆಸ್ತಿ ಕಾಂಗ್ರೆಸ್ನವರ ಬಳಿ ಇದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಸಚಿವ ದಿನೇಶ್ ಗುಂಡೂರಾವ್, 4 ವರ್ಷ ಬಿಜೆಪಿ ಆಡಳಿತದಲ್ಲಿತ್ತು, ಏನು ಕತ್ತೆ ಕಾಯ್ತಿದ್ರಾ ಅಂತ ಕಿಡಿಕಾರಿದ್ರು. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಪ್ಗೆ ಹೋಗಿದೆ. ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂಥ ವರದಿಯೂ ಕೂಡ ನಮ್ಮಲ್ಲಿದೆ. ಅವ್ರು 4 ವರ್ಷ ಸಿ ಎಂ ಆಗಿದ್ರು, ಏನು ಮಾಡಿದ್ರು? ಏನು ಮಾಡಿದ್ರು? 4 ವರ್ಷ ಅವ್ರು ಸಿ ಎಂ ಆಗಿಬಿಟ್ಟು ಈ ಥರ ಆರೋಪ ಮಾಡೋದು ಸುಲಭ. ಏನಾದರೂ ತಪ್ಪಾಗಿದ್ರೆ ವಕ್ಫ್ ಆಸ್ತಿ ಅಡಿಯಲ್ಲಿ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡಬೇಕು. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗ್ತಿದ್ದಂತೆ ಇತ್ತ ರಾಜ್ಯದಲ್ಲೂ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.